ಹುಟ್ಟಿದ ಮನುಷ್ಯನಿಗೊಂದು ತಲೆ ಇರಬೇಕು, ಕಟ್ಟಿದ ಮನೆಗೊಂದು ಒಲೆ ಇರಬೇಕು, ಬದುಕಿಗೊಂದು ಕಲೆ, ಕಲೆಗೆ ಬೆಲೆ ಕೊಡಲು ಒಬ್ಬ ಗುರು ಇರಬೇಕು. ಸರ್ವರೊಳಗೊಂದೊಂದು ವಿದ್ಯೆಯ ಕಲಿತು ಪರ್ವತರಾದ ಆ ಸರ್ವಜ್ಞ, ಸರ್ವರೊಳಗೊಂದೊಂದು ವಿದ್ಯೆಯ ಬೀಜವನ್ನು ಬಿತ್ತಿ ಬುದ್ಧರಾದರು ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳು. ನಡೆದಾಡಿದ ದೇವರು, ಜೇಬಿಲ್ಲದ ಅಂಗಿಯ ರಾಷ್ಟ್ರಸಂತ, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಎನ್ನ ಮನೋಮಂದಿರದಲ್ಲಿ ಸ್ಮರಿಸುತ್ತಾ, ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಮೂಲತಃ ನಮ್ಮ ವಿಜಯಪುರ ಜಿಲ್ಲೆಯವರಾದರೂ ಸಹ ನಮ್ಮ ಉತ್ತರ ಕರ್ನಾಟಕದ ಜ್ಞಾನ ಸಂಪತ್ತಿಗೆ ಬಹುದೊಡ್ಡ ಆಸ್ತಿಯಾಗಿದ್ದರು. ಅಂತಹವರು ನಡೆದಾಡಿದಂತಹ ಊರಿನೊಳಗ ಜನಿಸಿದಂತಹ ನಾವೇ ಪುಣ್ಯವಂತರು. ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಮ್ಮ ಉತ್ತರ ಕರ್ನಾಟಕದ ಜಾನಪದ ಪರಿಷತ್ ಅದ್ಧೂರಿಯಾಗಿ ಡಿಸೆಂಬರ್ 14, 2025 ರವಿವಾರದಂದು ಉದ್ಘಾಟನೆಗೊಳ್ಳಲಿದೆ. ಹಲವಾರು ಕನಸುಗಳನ್ನು ಹೊತ್ತು ನಿರ್ದಿಷ್ಟವಾದ ಧ್ಯೇಯೋದ್ದೇಶಗಳೊಂದಿಗೆ ನಿಮ್ಮ ಮುಂದೆ ಬರಲಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಕಾಣು ಎಂಬಂತೆ ನಮ್ಮ ಉತ್ತರ ಕರ್ನಾಟಕ ಜಾನಪದ ಪರಿಷತ್ ಅದ್ಧೂರಿಯಾಗಿ ಚಿಗುರೊಡೆಯಲಿದೆ. ನಮ್ಮ ಉತ್ತರ ಕರ್ನಾಟಕದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಉಡುಗೆ ತೊಡುಗೆ, ಆಚಾರ ವಿಚಾರ, ಜಾನಪದ ಆಟಗಳು, ವಿಶೇಷವಾಗಿ ಹೇಳಬೇಕಂದ್ರೆ ನಾವು ಚಿಕ್ಕವರಿದ್ದಾಗ ಗೋಲಿ ಆಡ್ತಿದ್ವಿ, ಲಗೋರಿ ಆಡ್ತಿದ್ವಿ, ಬುಗುರಿ ಆಡ್ತಿದ್ವಿ, ಕುಸ್ತಿ, ಕಲ್ಲು ಎತ್ತುವ ಸ್ಪರ್ಧೆ, ಪಾಟ, ಅಣ್ಣಾಮಚ್ಚಾಲೆ, ಮರಕೋತಿ ಆಟ, ಹಗ್ಗ ಜಗ್ಗಾಟ, ಗಾಳಿಪಟ ಹಾರಿಸುವುದು, ಮಹಾಭಾರತದ ಕಾಲದಿಂದಲೂ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಪಗಡೆ ಆಟವನ್ನ ಆಡುವುದಾಗ್ಲಿ, ಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಜೋಕಾಲಿ ಆಡುವುದಾಗ್ಲಿ, ಹೀಗೆ ಅನೇಕ ಜಾನಪದ ಸಾಂಸ್ಕೃತಿಕ ಕ್ರೀಡೆಗಳು ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗ ಅಲ್ಲಲ್ಲಿ ಕಾಣ ಸಿಗ್ತವೆ. ಈಗ ಕೆಲವು ನಶಿಸಿ ಹೋಗ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ. ಯಾಕಂದ್ರೆ ಈಗ ಎಲ್ಲವೂ ಮೊಬೈಲ್ ಮಯ, ಎಲ್ಲವೂ ಮೊಬೈಲ್ ಹಿಡ್ಕೊಂಡು ಆಟವನ್ನ ಆಡುವುದಾಗ್ಲಿ, ಸಮಯವನ್ನ ಕಳೆಯುವುದಾಗ್ಲಿ, ಎಲ್ಲವೂ ಮೊಬೈಲ್ ಆಗಿಬಿಟ್ಟಿದೆ. ಹೀಗಾಗಿ ನಮ್ಮ ಈ ಎಲ್ಲ ಕಲೆಗಳನ್ನ, ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ಒಂದು ದೊಡ್ಡ ಕನಸನ್ನ ಹೊತ್ತು ನಮ್ಮ ಉತ್ತರ ಕರ್ನಾಟಕದ ಜಾನಪದ ಪರಿಷತ್ ಉದ್ಭವಿಸಲಿದೆ. ನಿಮ್ಮೆಲ್ಲರ ಪ್ರೀತಿ, ಸಹಾಯ, ಸಹಕಾರವಿರಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಉತ್ತರ ಕರ್ನಾಟಕ ಜಾನಪದ ಪರಿಷತ್ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೀಲಿ ಅಂತೇಳಿ ಆಶಿಸುತ್ತಾ, ನಮ್ಮ ಉತ್ತರ ಕರ್ನಾಟಕ ಜಾನಪದ ಪರಿಷತ್ತು ಏನೆಲ್ಲ ಕನಸುಗಳನ್ನು ಹೊಂದಿದೆ ಮತ್ತು ಏನೆಲ್ಲ ಧ್ಯೇಯೋದ್ದೇಶಗಳನ್ನು ಹೊಂದಿದೆ ಎಂಬುದನ್ನ ಸವಿವರವಾಗಿ ತಿಳಿದುಕೊಳ್ಳೋಣ. ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ನಮ್ಮ ಕಲಿಕಾ ಪ್ರಕೃತಿ ಯೂಟ್ಯೂಬ್ ಚಾನಲ್ ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಒಂದು ಭಾಗವಾಗಿಯೇ ಮುಂದುವರಿಯಲಿದೆ. ನಮ್ಮ ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿಗೆ ಸದಸ್ಯರಾಗ್ರಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಹಾರೈಸಿ, ಪೋಷಿಸಿ, ಆಶೀರ್ವದಿಸಿ ಅಂತ ಕೇಳಿಕೊಳ್ಳುತ್ತೇನೆ. ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಪ್ರಮುಖ ಉದ್ದೇಶಗಳು: ಜಾನಪದ ಕಲೆಗಳ ಸಂರಕ್ಷಣೆ, ಪ್ರಿಸರ್ವೇಷನ್. ನಮ್ಮ ಉತ್ತರ ಕರ್ನಾಟಕದ ವಿಶಿಷ್ಟ ಕಲೆಗಳಾದ ಡೊಳ್ಳು ಕುಣಿತ, ವೀರಗಾಸೆ, ಲಾವಣಿ, ಕಿಗಿ ಪದ ಮತ್ತು ದೊಡ್ಡಾಟಗಳಂತಹ ಕಲೆಗಳು ನಶಿಸಿ ಹೋಗದಂತೆ ತಡೆಯುವುದು ಮತ್ತು ಅವುಗಳನ್ನು ಮೂಲ ರೂಪದಲ್ಲಿ ಉಳಿಸಿಕೊಳ್ಳುವುದು ಇದರ ಮೊದಲ ಆದ್ಯತೆಯಾಗಿದೆ. ಜಾನಪದ ಸಾಹಿತ್ಯದ ಸಂಗ್ರಹ ಮತ್ತು ದಾಖಲೀಕರಣ.
ಡಾಕ್ಯುಮೆಂಟೇಶನ್. ಗ್ರಾಮೀಣ ಭಾಗದ ಜನಪದರು ಬಾಯಿಂದ ಬಾಯಿಗೆ ಅಂದರೆ ಮೌಖಿಕವಾಗಿ ಉಳಿಸಿಕೊಂಡು ಬಂದಿರುವಂತಹ ಹಾಡುಗಳು, ಕಥೆಗಳು, ಗಾದೆಗಳು ಮತ್ತು ಒಗಟುಗಳನ್ನು ಸಂಗ್ರಹಿಸುವುದು. ಇವುಗಳನ್ನು ಒಂದು ಪುಸ್ತಕ ರೂಪದಲ್ಲಿ ಅಥವಾ ಡಿಜಿಟಲ್ ರೂಪದಲ್ಲಿ ಪ್ರಕಟಿಸಿ ಮುಂದಿನ ಪೀಳಿಗೆಗೆ ಸಿಗುವಂತೆ ಮಾಡುವುದು ಇದರ ಉದ್ದೇಶ. ಕಲಾವಿದರಿಗೆ ಪ್ರೋತ್ಸಾಹ ಮತ್ತು ಗೌರವ. ಸಪೋರ್ಟ್ ಟು ಆರ್ಟಿಸ್ಟ್. ಎಲೆಮರೆ ಕಾಯಿಯಂತಿರುವ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸುವುದು, ವಯಸ್ಸಾದ ಜಾನಪದ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸುವುದು, ಪ್ರಶಸ್ತಿಗಳನ್ನು ನೀಡುವುದು ಮತ್ತು ಅವರಿಗೆ ಸರ್ಕಾರಿ ಸವಲತ್ತುಗಳು ಅಂದರೆ ಮಾಶಾಸನ ಇತ್ಯಾದಿಗಳು ಸಿಗುವಂತೆ ಮಾಡುವುದು ಒಂದು ಉದ್ದೇಶ. ಯುವ ಪೀಳಿಗೆಗೆ ತರಬೇತಿ. ಟ್ರೈನಿಂಗ್ ದ ಯೂತ್. ಇಂದಿನ ಆಧುನಿಕ ಯುಗದಲ್ಲಿ ಯುವ ಜನತೆ ಜಾನಪದದಿಂದ ದೂರ ಉಳಿಯುತ್ತಿದ್ದಾರೆ. ಹಾಗಾಗಿ ಜಾನಪದ ಕಮ್ಮಟಗಳನ್ನು ಆಯೋಜಿಸುವುದು, ಯುವಕರಿಗೆ ಜಾನಪದ ವಾದ್ಯಗಳನ್ನು ನುಡಿಸಲು ಮತ್ತು ಹಾಡಲು ತರಬೇತಿಯನ್ನು ನೀಡುವುದು. ದೇಸಿ ಸಂಸ್ಕೃತಿಯ ಪ್ರಸಾರ. ಕಲ್ಚರಲ್ ಪ್ರಮೋಷನ್. ಜಾನಪದ ಉತ್ಸವಗಳು, ಜಾತ್ರೆಗಳು ಮತ್ತು ಸಮ್ಮೇಳನಗಳನ್ನು ನಡೆಸುವುದು. ಉತ್ತರ ಕರ್ನಾಟಕದ ಭಾಷಾ ಸೊಗಡು ಮತ್ತು ಸಂಸ್ಕೃತಿಯನ್ನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪರಿಚಯಿಸುವಂತಹ ಒಂದು ಕೆಲಸ ಮಾಡುವ ಒಂದು ದೊಡ್ಡ ಕನಸಿದೆ. ಸಂಶೋಧನೆಗೆ ಒತ್ತು. ರಿಸರ್ಚ್. ಜಾನಪದ ಕಲೆಗಳ ಹಿನ್ನೆಲೆ, ಅವುಗಳ ಸಾಮಾಜಿಕ ಮಹತ್ವ ಮತ್ತು ಇತಿಹಾಸದ ಕುರಿತು ಅಧ್ಯಯನ ನಡೆಸುವ ಸಂಶೋಧಕರಿಗೆ ನೆರವಾಗುವಂತಹ ಒಂದು ಕೆಲಸ ಮಾಡುವ ಒಂದು ಉದ್ದೇಶವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ನಶಿಸಿ ಹೋಗುತ್ತಿರುವಂತಹ ನಮ್ಮ ದೇಸಿ ಸೊಗಡನ್ನು ಉಳಿಸಿ ಬೆಳೆಸಿ ನಮ್ಮ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು ನಮ್ಮ ಈ ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಒಂದು ಮೂಲ ಉದ್ದೇಶದ ಮಂತ್ರವಾಗಿದೆ. ಡಿಸೆಂಬರ್ 14, 2025 ರವಿವಾರದಂದು ಉದ್ಘಾಟನೆಗೊಳ್ಳಲಿರುವ ನಮ್ಮ ಜಾನಪದ ಪರಿಷತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬನ್ನಿ, ಅವರನ್ನು ಕರೆತನ್ನಿ. ನಮ್ಮ ಈ ಜಾನಪದ ಪರಿಷತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಉತ್ತರ ಕರ್ನಾಟಕ.